ಅಂತ ಹುಣಗುಂದ ತಾಲೂಕು ಬೇಲ್ಮಟ್ಟಿ ಕ್ರಾಸ್ ಇದೆ. ನಾವು ಸುಮಾರು ವರ್ಷಗಳ ನಮ್ಮ ಊರಿಗೆ ಬಸ್ ಸ್ಟಾಪ್ ಕ್ರಾಸ್ ಆದದ್ದು ಬಸ್ ಬಸ್ ಸ್ಟಾಪ್ ಕೇಳಕತ್ತೀವಿ. ಇವತ್ತಲ್ಲ, ನಮ್ಮ ಹಿರಿಯರು ಕೇಳ್ಕೊತ ಹೋದ್ರು, ನಾವು ಇದನ್ನ ಕೇಳ್ಕೊತಾನ ಬಂದ್ವಿ. ಇವತ್ತಿಗೂ ವಿದ್ಯಾರ್ಥಿಗಳಿಗಾಗಲಿ, ಮಹಿಳೆಯರಿಗಾಗಲಿ, ವೃದ್ಧರಿಗಾಗಲಿ, ಇವತ್ತು ನೌಕರರಿಗಾಗಲಿ ಇವತ್ತು ಕ್ರಾಸ್ಗಳಲ್ಲಿ ಇರ್ತಕ್ಕಂಥ ಯಾವುದೇ ತರಹದ ಬಸ್ಸುಗಳು ಇಲ್ಲಿ ತಲುಪಿಸುವುದಿಲ್ಲ. ಅಕಸ್ಮಾತ್ ಬಸ್ನಾಗ ಹತ್ತಿದ್ರೆ ಕಂಡಕ್ಟರ್ಗಳಿಗಾಗಲಿ, ಡ್ರೈವರ್ಗಳಾಗಲಿ ಅವ್ರ ನಡೆದಾರ ಇಳಿಸ್ತಕ್ಕಂಥ ಉದಾಹರಣೆಗಳು ಸಾಕಷ್ಟು ನಾವು. ಈ ಉದಾಹರಣೆಗೆ ನಾವು ಯಾರನ್ನು ನಾವು ಇವತ್ತು ಇದು ಮಾಡೋದು ನಾವು ದೋಷಿಸುವುದಿಲ್ಲ. ಯಾಕಪ್ಪ ಅಂತಂದ್ರೆ ನಾವು ದೋಷಿಸಕಪ್ಪ ಅಂತಂದ್ರೆ ಸಾಕಷ್ಟು ಐತಿ ಉದಾಹರಣೆಗಳ. ಇವತ್ತು ನಾವು ಯಾರ ಬಗ್ಗೆ ಹೇಳುದಿಲ್ಲ. ಮೇಲಧಿಕಾರಿಗಳು ಸಹಕರಿಸ್ಯಾರ ನಮ್ಗೆ. ಮೇಲಧಿಕಾರಿಗಳು ನಮ್ಗೆ ಸ್ಟಾಪ್ ಕೊಟ್ಟು 3 ವರ್ಷ ಆತ. ಇವತ್ತು ಬಾಗಲಕೋಟೆ ಜಿಲ್ಲೆ ವಿಭಾಗದ ಎಲ್ಲಾ ಡಿಪೋಗಳ ಎಲ್ಲಾ ತರಹದ ಬಸ್ಸುಗಳು ಬೇಲ್ಮಟ್ಟಿ ಕ್ರಾಸ್ ಸ್ಟಾಪ್ ಮಾಡ್ಬೇಕಂತ ಇಲ್ಲಿ ರಿಸರ್ವೇಷನ್ ಪಾಸ್ ಮಾಡ್ಯಾರ. ಆದ್ರೂ ಸಹಿತ ಇವತ್ತು KSRTC ಕಂಡಕ್ಟರ್ಗಳು ಮತ್ತು ಡ್ರೈವರ್ಗಳ ಅವರ ದಿಮಾಕಿನ ಮಾತು, ಅವರು ಉಪ್ಪಟತನದಿಂದ ಇವತ್ತು ನಮ್ಮ ಊರಿಗೆ ಕ್ರಾಸಿ ಬಸ್ ತರಬಹುದಿಲ್ಲ. ಇವತ್ತು ಯಾರೇ ಬಂದ್ರು ಇವತ್ತು ನಮ್ಗೆ DC ಅವ್ರು ಬರ್ಬೇಕು, ನಮ್ಮ ನ್ಯಾಯ ಒದಗಿಸ್ಬೇಕು. ನಮ್ಮ ಜನಪ್ರತಿನಿಧಿಗಳು ಬರ್ಬೇಕು, ನ್ಯಾಯ ಒದಗಿಸ್ಬೇಕು. ಅಲ್ಲಿವರೆಗೂ ನಾವು ನಮ್ಮ ಹೋರಾಟ ಮುಂದುವರಿಸ್ತೀವಿ. ಇವತ್ತು ನಾವು ಯಾವುದೇ ಸಣ್ಣ ಅಧಿಕಾರಿಗಳ ಇವತ್ತು ಸ್ವತಃ ಕಂಟ್ರೋಲ್ ಅವರು ಬಂದು ನಿಂತರೆ ಅವರಿಗೆ ಬಸ್ ತಲುಪಿಸಿಲ್ಲ. ಮತ್ತೆ ಇವರು ಕಂಟ್ರೋಲರ್ಗೆ ಬಸ್ ತಲುಪಿಸೋದಪ್ಪ, ಕಂಡಕ್ಟರ್ ಡ್ರೈವರ್ಗಳಪ್ಪ ಅಂತಂದ್ರೆ ಮತ್ತೆ ನಮ್ಮಂತ ಸಾಮಾನ್ಯ ಜನರಿಗೆ ಹೆಂಗ್ ಬಸ್ ತಲುಪ್ತಾರ? ಅದಕ್ಕೆ ನಮಗ ನ್ಯಾಯ ಸಿಗಬೇಕು. ಆ ನ್ಯಾಯ ಸಿಗೋ ತನಕನು ನಾವು ಈ ಬೆಟ್ಟು ಕಿತ್ತೇಳೋದಿಲ್ಲ.